ಶ್ರುತಿ ಸಾಕು, ಮನೆಗೆ ಹೋಗು. ರೆಸ್ಟೋರೆಂಟ್ ಕ್ಲೋಸ್ ಮಾಡೋ ಟೈಮ್ ಆಗಿದೆ. ಯಾವ್ದನ್ ಕ್ಲೋಸ್ ಮಾಡ್ಬೇಕಂತಿದ್ಯಾ ರವಿ? ಹೋಟೆಲ್ನ ನಮ್ ಪ್ರೀತಿನ? ಶ್ರುತಿ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯಾ? ತುಂಬಾ ಲೇಟ್ ಆಗಿದೆ, ಮೊದ್ಲು ಇಲ್ಲಿಂದ ಹೊರಡು. ನಾನ್ ಇಲ್ಲಿಂದ ಹೋಗಲ್ಲ. ನೀನ್ ಬೇಕಿದ್ರೆ ರೆಸ್ಟೋರೆಂಟ್ ಕ್ಲೋಸ್ ಮಾಡ್ಕೊಂಡು ಹೋಗು. ಇದೇ ನನ್ನ ರೆಸ್ಟೋರೆಂಟಾ? ನನ್ಗೆ ಇಷ್ಟ ಬಂದಂಗೆ ಮಾಡಕ್ಕೆ. ನೀನ್ ನನ್ನ ಜೊತೆ ಬಾ. ಬಿಡ್ ರವಿ, ಏನ್ ನನ್ನ ಪರ್ಮನೆಂಟ್ ಆಗಿ ಕಳಿಸ್ಬಿಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಲ್ಲಮ್ಮ, ರೆಸ್ಟೋರೆಂಟ್ ಕ್ಲೋಸ್ ಮಾಡೋ ಟೈಮ್ ಆಗಿದೆ, ಅದಕ್ಕೆ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರೋದು. ಸರಿ, ನಾನು ಹೋಗ್ತೀನಿ. ಆದ್ರೆ ನಾನ್ ನಿಮ್ ಮನೆಗೆ ಹೋಗಿ ಕೂತ್ಕೋತೀನಿ. ನೀನ್ ಅಲ್ಲಿಗೆ ಬಾ, ಅಲ್ಲೇ ಎಲ್ಲ ಮಾತಾಡೋಣ, ಆಯ್ತಾ? ಬಾಯ್. ಶ್ರುತಿ, ಶ್ರುತಿ ನನ್ನ ಮಾತು ಕೇಳು. ಶ್ರುತಿ ನನ್ನ ಮಾತು ಕೇಳು. ಶ್ರುತಿ, ಯಾಕೆ ನನ್ಗೆ ಟಾರ್ಚರ್ ಕೊಡ್ತಾ ಇದೀಯಾ? ಏನಂದ್ರೆ ಟಾರ್ಚರ್ ಕೊಡ್ತಿದ್ದೀನ? ವೆರಿ ಗುಡ್. ಹಾ, ಎಲ್ಲ ಚೆನ್ನಾಗಿದ್ದಾಗ ನೀನ್ ನನ್ನ ಲೈಫ್ಗೆ ಟಾರ್ಚ್ ಇದ್ದಂಗೆ ಅಂತೆಲ್ಲ ಹೇಳ್ತಿದೆ. ಈಗ ಟಾರ್ಚರ್ ಕೊಡ್ತಿದ್ದೀನ ನಿಂಗೆ? ಶ್ರುತಿ, ನೀನ್ ನನ್ನ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೀಯಾ. ಇಲ್ಲ ರವಿ, ನಿನಗ್ ನಾನ್ ಅರ್ಥ ಆಗ್ತಿಲ್ಲ. ನಾನ್ ನಿಂಗೆ ಬೇಡ್ವಾ? ಒಂದೇ ಮಾತಲ್ಲಿ ಹೇಳ್ಬಿಡು. ಅಲ್ಲಿ ನನಗೆ ಇನ್ನೊಬ್ಬನ್ನ ನೋಡಿ ಗಟ್ಟಾಕಕ್ ಟ್ರೈ ಮಾಡ್ತಾ ಇದ್ದಾರೆ. ನಮ್ಮ ಮನೇಲೂ ಅದೇ ಕೆಲಸ ಆಗ್ತಾ ಇದೆ. ಅದೇ ದೊಡ್ಡ ತಲೆನೋವು ಅನ್ಕೊಂತಾ ಇದ್ರೆ ನೀನ್ ಬಂದು ಇನ್ನೂ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೀಯಾ. ಹಾಗಾದ್ರೆ ನನ್ನ ವಿಷಯನ ನಿಮ್ ಮನೇಲಿ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ಯಾ? ಟೈಮ್ ಬರ್ಲಿ ಅಂತ ಕಾಯ್ತಾ ಇದ್ದೆ. ಇವಾಗ ನಾನು ಏನ್ ಮಾಡ್ಬೇಕು ಹೇಳು? ನನ್ನ ಮದ್ವೆ ಮಾಡ್ಕೊ. ಮದ್ವೆ ಮಕ್ಳಾಟ ಅಲ್ಲ ಶ್ರುತಿ. ಮದ್ವೆ ಆಗಲ್ಲ ಅಂತ ಗೊತ್ತಿದ್ರು ಪ್ರೀತಿಸೋದು ಮಕ್ಕಳ ಆಟ ಅಂತ ಅನ್ಸ್ಕೊಳತ್ತೆ. ಪ್ರೀತಿ ಮದ್ವೆ ಆದ್ರೆ ಅದಕ್ಕೊಂದು ಬೆಲೆ ಇರುತ್ತೆ ರವಿ. ಯಾರ್ ಮಕ್ಕಳ ಆಟ ಆಡ್ತಿರೋ ನೀನೇ ಹೇಳು. ಸೀರಿಯಸ್ ಆಗಿ ಹೇಳು ರವಿ, ನೀ ನನ್ ಜೊತೆ ಫ್ಲಾಟ್ ಮಾಡ್ತಿದ್ಯಾ? ನೆವರ್. ಸೀರಿಯಸ್ ಆಗಿ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಯಾಕೆ ನಾವಿಬ್ರು ಮದ್ವೆ ಮಾಡ್ಕೋಬಾರ್ದು? ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಈಗ ಬೇಡ ಅಂತ ಇದ್ದೀನಿ ಅಷ್ಟೇ. ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ರವಿ. ನಮ್ಮ ಅಪ್ಪ ಅಮ್ಮ ನನ್ನ ಅವ್ರ ಕಂಟ್ರೋಲಿಗೆ ತಗೋತಾ ಇದ್ದಾರೆ. ಅವ್ರು ಇಷ್ಟಪಟ್ಟ ಹಾಗೆ ನಾನ್ ಬದುಕ್ಬೇಕು ಅಂತ ಡಿಸಿಷನ್ ಬೇರೆ ತಗೊಂಡ್ಬಿಟ್ಟಿದ್ದಾರೆ. ಅವ್ರು ಅನ್ಕೊಂಡಿರೋದು ಆಗ್ಬಾರ್ದು ರವಿ. ನಿಮ್ ತಂದೆ ತಾಯಿ ಮೇಲಿರೋ ಕೋಪಕ್ಕೆ ನಾವು ಮದ್ವೆ ಆಗ್ಬೇಕಾ? ನಾನ್ ನಿನ್ನ ಮದ್ವೆ ಆಗ್ಬೇಕು ರವಿ, ಅಷ್ಟೇ. ಇದಕ್ ನಿನ್ ಒಪ್ಪಿಗೆ ಇದ್ಯೋ ಇಲ್ವೋ? ಹೇಳಲ್ಲ ಅಲ್ವಾ ರವಿ? ಫೈನ್, ನಿನ್ ಡಿಸಿಷನ್ ಹೇಳೋದಿಕ್ಕೆ ನಿನ್ನ ಹತ್ರ 1 ಡೇ ಟೈಮ್ ಇದೆ. ಬಾಯ್. ನಾನು ಆಸೆ ಪಟ್ಟಿ ನನಗೆ ಸಿಗ್ಲಿಲ್ಲ ಅಂದ್ರೆ ನಾನು ಏನ್ ಬೇಕಾದ್ರೆ ನಿರ್ಧಾರ ತಗೊಳಕ್ ರೆಡಿ ಇರ್ತೀನಿ. ಆಮೇಲೆ ಪಶ್ಚಾತ್ತಾಪ ಪಟ್ರು ಏನು ಪ್ರಯೋಜನ ಇರಲ್ಲ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು ಬೇಗ. ತುಸು ದೂರ ಸುಮ್ಮನೆ ಜೊತೆಯಲ್ಲಿ ಬಂದೆಯ, ನಡುವೆಲ್ಲೋ ಮೆಲ್ಲಗೆ ಮಾಯವಾದೆಯ. ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನೀಗ ಎಲ್ಲೊಂದು ಚೂರು ಅಲ್ಲೊಂದು ಚೂರು ಒಂದಾಗಬೇಕು. ಅವ್ನು ಏನೋ ಒಂದ್ ಕೊಡ್ತಾನೆ, ತೆಗ್ದ್ ನೋಡಿ. I love you. I really love you. ಆ ಹುಡುಗಿನ ನೀನು ಇನ್ನು ಮುಂದೆ ನೋಡಬೇಡ, ಮಾತಾಡಬೇಡ. ನಿನ್ನೆಲ್ಲ ಪಿಸು ಮಾತು ನನ್ನಲ್ಲಿ ನೀನಿರುವಾಗ ಇನ್ನೇಕೆ ರುಜುವಾತು. ನೆನಪಿನಲ್ಲೇ ನೀನೀಗ ಎಂದಿಗಿಂತ ಸನಿಹ. ಅಳಿಸಲಾರೆ ನಾನೆಂದು ಮನದ ಗೋಡೆ ಬರ. ಸಹಿಯಾದ ಮೇಲೆ ಸಹಗೀತೆಯೊಂದು ಮರೆಯಾಯಿತೇಕೆ ನೋಡು. ಇಲ್ಲೊಂದು ಸಾಲು ಅಲ್ಲೊಂದು ಸಾಲು ಬೆರೆತಾಗಲೇನೆ ನೋಡು.
ಫೋನ್ ರಿಸೀವ್ ಮಾಡ್ತಿಲ್ಲ ನೀನು. ಪ್ಲೀಸ್ ಪಿಕ್ ಮಾಡು. ಪ್ಲೀಸ್ ಪಿಕ್ ದ ಕಾಲ್ ರವಿ, ಪ್ಲೀಸ್. ಏನ್ ರವಿ, ಮೆಸೇಜ್ ನೋಡಿ ರಿಪ್ಲೈ ಮಾಡಿಲ್ಲ? ಇಷ್ಟು ಬೇಗ ಬೇಡ ಅನ್ಸ್ಬಿಟ್ನಾ? ಲವ್ ಮಾಡ್ಬೇಕಾದ್ರೆ ಅಷ್ಟು ಧೈರ್ಯವಾಗಿದೆ, ಜೊತೆಲಿ ಸುತ್ತಾಡಿ ಖುಷಿಯಾಗಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಈಗ ನಿನ್ ಫ್ಯಾಮಿಲಿ ಬೇಡ ಅಂದ ತಕ್ಷಣ ನಾನು ನಿನ್ ಬೇಡ್ವಾ? ಇಷ್ಟೇನಾ ರವಿ ಪ್ರೀತಿ? ಬೇಡ ರವಿ, ಮೋಸ ಮಾಡೋ ಸಾಲಲ್ಲಿ ನೀನು ಒಬ್ಬ ಆಗ್ಬೇಡ. ನನ್ನ ಜೊತೆ ಜಾಲಿಯಾಗಿ ಸುತ್ತಾಡಿ ಈಗ ನನ್ನ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ಯಾ ಅಲ್ವಾ? ನೀನು ಎಲ್ಲ ಹುಡುಗರು ತರಾನೇ ಅಂತ ಪ್ರೂವ್ ಮಾಡ್ಬಿಟ್ಟೆ ರವಿ. ನಾನು ನಿನಗೆ ಧೈರ್ಯ ಜಾಸ್ತಿ ಅಂತ ಅನ್ಕೊಂಡಿದ್ದೆ, ಬಟ್ ಐ ಆಮ್ ರಾಂಗ್. ಯು ಆರ್ ಅ ಕವರ್ಡ್ ರವಿ, ಅ ಕವರ್ಡ್. ನೀನ್ ಹೀಗೆ ಮಾಡ್ತೀಯ ಅಂತ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ ರವಿ. ಲವ್ ಮಾಡಿರೋ ಹುಡುಗಿ ನಮ್ಮ ಮದ್ವೆ ಆಗಕ್ ಧೈರ್ಯ ಇಲ್ಲ ಅಂದ್ರೆ ನೀವೆಲ್ಲ ಯಾಕೆ ಲವ್ ಮಾಡ್ತೀರಾ? ಏನು ಒಂದು 20-30 ದಿನದಿಂದನಾ? 3 ತಿಂಗಳಿಂದ. ಏನು ಬರೀ 3 ತಿಂಗಳಷ್ಟೇ ತಾನೆ? ಹಾಂ, ಮರ್ಯಾದೆ ಇದೆ, ಅಷ್ಟೊಂದೇನು ನೋವಾಗಲ್ಲ, ಮರ್ತು ಬಿಡು. ಇಷ್ಟು ದಿನ ಹೇಳಿ ಅವಳ ಪಾಡಿಗೆ ಅವಳು ಇರ್ತಾಳೆ ಅಂತ ಅಂದ್ಕೊಂಡ್ರೆ ಅದು ನಿನ್ನ ತಪ್ಪು ಕಲ್ಪನೆ. ನಾನು ಹೋಟೆಲ್ ಹತ್ರ ಹೇಳಿದ್ನಲ್ಲ ರವಿ, ನಾನು ತಗೊಳ್ಳೋ ಡಿಸಿಷನ್ ನಿನ್ನ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ತೀಯ ಅಂತ. ಜಸ್ಟ್ ಗೆಟ್ ರೆಡಿ ಟು ಫೇಸ್ ಇಟ್. ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ, ಇರಬಹುದೇ ಹೇಳು ಕರಗದೆ, ಬರಬಹುದೇ ದಾರಿ ಮರೆಯದೆ, ಬಿಸಿಯೇರದ ಉಸಿರು ನಾನು ನೀನು ಇರದೆ. ವೀರಾ, ಏನಮ್ಮ ಇದು? ನಿದ್ದೆ ಬರದೆ ಹೋದ್ರೆ ಮೊಬೈಲ್ ನೋಡ್ತಾ ಇರ್ತಾರೆ, ಟಿ ವಿ ನೋಡ್ತಾರೆ, ಪುಸ್ತಕ ಓದ್ತಾರೆ. ಇನ್ನು ಕೆಲವರು ಒಳ್ಳೆ ಅಭ್ಯಾಸ ಇದ್ದವರು ಹಾಡು ಹೇಳ್ಕೊತಾ ಕೇಳ್ಕೊತಾ ಕೂತಿರ್ತಾರೆ. ಏನು ಬರಿಲ್ವಾ? ಹಾಸಿಗೆ ಮೇಲೆ ಹೊಳಾಡ್ತಾ ಇರ್ತಾರೆ. ನೀನು ನೋಡಿದ್ರೆ ಇಷ್ಟೊತ್ತಿನಲ್ಲಿ ಟೈಮ್ ನೋಡಿದ್ಯಾ? ನೆಲ ಒರೆಸ್ತಾ ಇದೆಯಲ್ಲ ತಾಯಿ. ಏನ್ ತಮಾಷೆ ಮಾಡ್ತಿದ್ದೀರಾ ಮಾವ? ಯಾರು, ನಾನಾ? ಅಲ್ಲಮ್ಮ, ರಾತ್ರಿ 11 ಗಂಟೆಯಲ್ಲಿ ನೆಲ ಒರೆಸ್ತಾ ತಮಾಷೆ ಮಾಡ್ತಾರೋಳು ನೀನು. ಬೆಳಗ್ಗೆ ಆದ್ರೆ ಹಬ್ಬ, ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ವಾ? ಹಬ್ಬನ? ಯಾವ ಹಬ್ಬನಮ್ಮ? ಮಾವ, ಭೀಮ್ ಅಮಾವಾಸ್ಯೆ ಅಲ್ವಾ? ಓ, ಗಂಡನ ಪೂಜೆ ಮಾಡೋ ಹಬ್ಬ. ಗಂಡನ ಪೂಜೆ ಮಾಡುವಂಥ ಅಭ್ಯಾಸ ಇರೋ ಮನೆಗಳಲ್ಲಾದರೆ ಇದೆಲ್ಲ ಓಕೆ, ಇಲ್ಲಿ ಬಿಡು. ನೀನು ಸೂರ್ಯನಿಗೆ ಪೂಜೆ ಮಾಡುವಂಥ 1ನೇ ವರ್ಷದ ಹಬ್ಬ. ಅಯ್ಯೋ ಅಲ್ಲ ಮಾವ, ನಾಳೆ ಸೂರ್ಯನ್ಗೋಸ್ಕರ ಪೂಜೆ. ಗಂಡನ ಪೂಜೆ ಅಲ್ವಾ ಮಾಡೋದು? ಮಾವ, ಅದಾಮೇಲೆ ಮೊದ್ಲು ಜ್ಯೋತಿರ್ ಭೀಮೇಶ್ವರ ಅಂತ ಶಿವ ಪಾರ್ವತಿ ಪೂಜೆ ಮಾಡೋದು. ನಾಳೆಯಿಂದ ಪ್ರತಿ ವರ್ಷ ಈ ವ್ರತ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ಯಾಕಮ್ಮ ಈ ವ್ರತ? ಮಾವ, ತುಂಬಾ ಹೋರಾಡ್ತಿದ್ದಾರೆ ಅವರು, ಸ್ವಂತ ಕಾರು ಉಳಿಸ್ಕೋಬೇಕು ಅಂತ. ಅವ್ರ ಕನ್ಸು ಆಸೆ ಎಲ್ಲ ನಾವೇ. ನಮಗೋಸ್ಕರ ಕುಡಿಯೋದನ್ನೆಲ್ಲ ಬಿಟ್ಟು ಹಗ್ಲು ರಾತ್ರಿ ಎಲ್ಲ ದುಡಿತಿದ್ದಾರೆ. ಅವ್ರು ಸಂತೋಷವಾಗಿರ್ಬೇಕು ಅಂತ ಈ ವ್ರತ ಮಾಡ್ತಾ ಇದ್ದೀನಿ. ದೇಹ ಅನ್ನೋ ಪಟಾಕಿಗೆ ಆಯುಸ್ಸು ಅನ್ನೋ ಬತ್ತಿ ಇಟ್ಟು ಅದನ್ನು ಅಲ್ಲೇ ಎಣ್ಸ್ಕಳ್ಸಿರ್ತಾನೆ ಪರಮಾತ್ಮ. ಅದು ಯಾವಾಗ ಸಿಡಿಯುತ್ತೋ ಗೊತ್ತಾಗಲ್ಲ ತಾಯಿ. ಯಾಕೆ ಮಾವ ಈಗ ಈ ಮಾತು? ನಾನೊಂದು ವೇಳೆ ಕಣ್ಮುಚ್ಕೊಂಡ್ಬಿಟ್ರೆ ಮಾವ, ಸೂರ್ಯನ ಬಗ್ಗೆ ಯೋಚನೆ ಮಾಡೋಕ್ಕೆ, ಅವನಿಗೆ ಸದಾ ಒಳ್ಳೆಯದನ್ನು ಬಯಸೋದಕ್ಕೆ ಇನ್ನೊಂದು ಜೀವ ಕೊಟ್ಟಿದ್ದಾನೆ ದೇವರು.
ಅವನು ಯಾವಾಗ ಕರೆದ್ರು ಇಂದು ಮುಂದೆ ಯೋಚನೆ ಮಾಡದೆ ಆರಾಮಾಗಿ ನೆಮ್ಮದಿಯಾಗಿ ಹೋಗ್ಬಿಡ್ತೀನಿ ತಾಯಿನ. ಮಾವ, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಮಾವ. ಪ್ರತಿದಿನ ಬೆಳಗ್ಗೆ ತಾಳಿನ ಕಣ್ಣು ಗತ್ಕೊಂಡಿದ್ರು ಈ ಮುಖ ನೋಡಿದ್ರೇನೆ ನನಗೆ ಬೆಳಗಾಗೋದು. ನನಗೆ ಗಂಡನ ಶ್ರೇಯಸ್ಸು ಎಷ್ಟು ಮುಖ್ಯನೋ ತಂದೆ ಆಯಸ್ಸು ಅಷ್ಟೇ ಮುಖ್ಯ ಮಾವ.